ತಗೊಳ್ಳಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನಾಳೆ ನನ್ನ ಚೆಕ್ ಸಿಕ್ಕ ತಕ್ಷಣ ನಿಮ್ ದುಡ್ಡನ್ನ ನಿಮಗೆ ಕೊಟ್ಬಿಡ್ತೀನಿ ಸರ್. ಪರವಾಗಿಲ್ಲಮ್ಮ, ನೀನ್ ನಾಳೆನೇ ಕೊಡೋ ಅಗತ್ಯ ಏನಿಲ್ಲ. ನಿನಗೆ ಆದಾಗ ಡ್ರಾ ಮಾಡಿ ಕೊಡಬಹುದು. ನಿಮ್ ಸಹಾಯ ಈ ಜನ್ಮದಲ್ಲಿ ಮರೆಯಲ್ಲ ಸರ್. ಇದು ನಾನ್ ಮಾಡಿರೋ ಸಹಾಯ ಅಲ್ಲಮ್ಮ, ಇದು ನನ್ನ ಕರ್ತವ್ಯ. ನನ್ನ ಹತ್ರ ಕೆಲಸ ಮಾಡೋರು ಯಾರು ದುಡ್ಡಿಗೆ ಕಷ್ಟ ಪಡೆದಿರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವೇನಮ್ಮ? ನೀವು ಕೃಷ್ಣ ತುಳಸಿ ಫ್ಯಾನ್ ಅಲ್ವಾ? ಫ್ಯಾನ್ ಅಂದ್ರೆ? ಓ, ನೀವು ಕೃಷ್ಣ ತುಳಸಿ ಫ್ಯಾನ್ ಅಲ್ವಾ? ಎಸಿನಾ? ಎಸಿ ಅಂದ್ರೆ ಏನು? ಈ ಫ್ಯಾನ್ಸ್ ಎಸಿಗಳು ಸಮ್ಮರ್ ಪ್ರಾಪರ್ಟಿ ಅಲ್ವಾ? ಇವನ್ ಯಾರೋ ಹುಚ್ಚನ್ ತರ ಇದ್ದಾನೆ. ಕೃಷ್ಣ ತುಳಸಿಗೋಸ್ಕರ ವೇಟಿಂಗಾ? ಹೌದು. ನೀವಿಲ್ಲಿ ವೇಟಿಂಗು, ಸ್ವಲ್ಪ ಹೊತ್ತಲ್ಲಿ ಕೃಷ್ಣ ತುಳಸಿ ಕಮ್ಮಿಂಗು, ನಾನೀಗ ಗೋಯಿಂಗು. ಟಾಟಾ. ಮೇಡಮ್, ಒಂದ್ ನಿಮಿಷ. ಕೃಷ್ಣ ತುಳಸಿ ಅವರು ಎಷ್ಟು ಹೊತ್ತಿಗೆ ಬರಬಹುದು? 5-6 ವರ್ಷಗಳೇ ಆಗ್ಬಹುದು. 5-6 ವರ್ಷನಾ? ಮತ್ತೆ ಇನ್ನೇನು, ನನ್ನನ್ ಏನ್ ಕೃಷ್ಣ ತುಳಸಿ ಪಿ ಅಂತ ಅನ್ಕೊಂಡ್ರಾ? ನನ್ನನ್ ಕೇಳ್ತಿದ್ದೀರಲ್ಲ? ಅದ್ ಸರಿ, ನೀವ್ಯಾಕ್ ಬಂದಿದ್ದು? ಕೃಷ್ಣ ತುಳಸಿ ಅವ್ರ ಹತ್ರ ಮಾತಾಡೋದಕ್ಕೆ. ಏನ್ ಮಾತಾಡೋದಿದೆ? ಅದು ಅದು ಒಂದು ಆಲ್ಬಮ್ ವಿಷಯವಾಗಿ ಮಾತಾಡ್ಬೇಕಾಗಿತ್ತು. ಆಲ್ಬಮ್ ವಿಷಯನಾ? ಲಾಸ್ಟ್ ಟೈಮ್ ಬಂದಾಗ ನೀವು ಕೃಷ್ಣ ತುಳಸಿ ಫ್ಯಾನ್ ಅಂತ ಹೇಳಿದ್ರಲ್ಲ, ಈಗ ಆಲ್ಬಮ್ ಅಂತಿದ್ದೀರಾ? ಅದು ಅದು ಅಂದ್ರೆ ನಿಜವಾಗ್ಲೂ ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನೇ ರೀ. ಒಬ್ಳು ಫ್ಯಾನ್ ಆಗಿನೇ ಅವ್ರ ಹತ್ರ ಆಲ್ಬಮ್ ಮಾಡ್ಸೋಣ ಅಂತ, ಆ ವಿಷಯನ ಅವ್ರ ಹತ್ರ ಮಾತಾಡೋಣ ಅಂತ ಬಂದೆ. ಆ ಕೃಷ್ಣ ತುಳಸಿ ಆಲ್ಬಮ್ ಕೂಡ ಮಾಡೋಕ್ ಶುರು ಮಾಡಿದ್ರೆ ಅವಳು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾಳೆ. ಬಿಡ್ಬಾರ್ದು. ಇವ್ರ ಕೃಷ್ಣ ತುಳಸಿನ ಮೀಟ್ ಮಾಡಬಾರ್ದು, ಆಲ್ಬಮ್ ಬಗ್ಗೆನೂ ಮಾತಾಡಬಾರ್ದು. ಏನ್ ಮೇಡಮ್ ನೀವ್ ಹೇಳ್ತಿರೋದು? ಹೌದು, ಬೇರೆ ಸಿಂಗರ್ ಜೊತೆ ಸೇರಿ ಕೃಷ್ಣ ತುಳಸಿ ಆಲ್ಬಮ್ ಮಾಡಲ್ಲ. ಹಾಗ್ ಮಾಡೋಕೆ ನಮ್ ರೂಲ್ಸ್ ಕೂಡ ಒಪ್ಪೋದಿಲ್ಲ. ಸೊ ಇನ್ನು ನೀವು ಹೊರಡ್ಬೋದು. ಕೃಷ್ಣ ತುಳಸಿ ಹತ್ರ ಮಾತಾಡ್ಲೇಬೇಕು. ಮೀಟ್ ಮಾಡಿ ಹೊರಟ್ಬಿಡ್ತೀನಿ ಪ್ಲೀಸ್ ಮೇಡಮ್. ಸದ್ಯಕ್ಕೆ ಅವರು ಚೇರ್ಮನ್ ಜೊತೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿದ್ದಾರೆ, ಬರೋಕೆ ಲೇಟ್ ಆಗತ್ತೆ. ಸೊ ನೀವಿನ್ ಹೊರಡಿ ಪ್ಲೀಸ್. ಹೊರಡಿ ಪ್ಲೀಸ್. ದಯವಿಟ್ಟು ನನ್ಗೆ ಇರಿಟೇಟ್ ಮಾಡಬೇಡಿ. ಸರಿ, ನಾನು ಬರ್ತೀನಿ. ನಂಗೆ ಲೇಟ್ ಆಗ್ತಿದೆ. ಬಾಯ್. ಓಕೆ, ಬಾಯ್. ಇದೇನು, ಅಖಿಲ್ ಅವ್ರು ಇಷ್ಟು ಸಲ ಕಾಲ್ ಮಾಡಿದ್ದಾರೆ. ಏನೋ ಮೆಸೇಜ್ ಬೇರೆ ಕಳ್ಸಿದಾರಲ್ಲ.
ಶ್ಯಾಮ, ಮಮ್ಮಿ ನಿನಗೋಸ್ಕರ ಟಿಫಿನ್ ತಗೊಂಡು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ. ಮಮ್ಮಿ ಹೋಗೋ ಅಷ್ಟೊತ್ತಿಗೆ ನೀನ್ ಫ್ಯಾಕ್ಟ್ರಿಲಿ ಇಲ್ದೇ ಇದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಏನಾದ್ರೂ ಮಾಡಿ ನೀನ್ ಇವಾಗ್ಲೇ ಹೊರಟು ಫ್ಯಾಕ್ಟ್ರಿಗೆ ಹೋಗು. ಅತ್ತೆ ನನ್ಗೋಸ್ಕರ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರಾ? ಬೇಗ ನಾನು ಹೋಗ್ಬೇಕು. ಮಮ್ಮಿ, ಏನಾಯ್ತು ಮಮ್ಮಿ? ಕೃಷ್ಣ ತುಳಸಿ ಜೊತೆ ಮಾತಾಡಿದ್ಯಾ? ಆಲ್ಬಮ್ ಮಾಡಕ್ಕೆ ಒಪ್ಕೋಬೇಡ ಅಂತ ಹೇಳಿದ್ಯಾ? ಏನ್ ಹೇಳೋದು? ಇಷ್ಟಕ್ಕೂ ನಾನು ಅವಳನ್ನ ಮೀಟ್ ಮಾಡಿದ್ರೆ ತಾನೇ? ಹೌದಾ? ಆ ಕೃಷ್ಣ ತುಳಸಿನ ನೀನ್ ಮೀಟ್ ಆಗಿಲ್ವಾ? ಇಲ್ಲ ರೂಪಾ. ಅಯ್ಯೋ, ಇದೇನು ಗೌರಮ್ಮ ಮಗಳು ಇಲ್ಯಾಕ್ ಬಂದಿದ್ದಾರೆ? ಆ ಕೃಷ್ಣ ತುಳಸಿನ ಮೀಟ್ ಆಗಕ್ಕಾಗಿಲ್ಲ ಅಂದ್ರೆ ಇಷ್ಟು ದೂರ ಬಂದಿದ್ದು ವೇಸ್ಟ್ ಆಯ್ತು. ಏನು ವೇಸ್ಟ್ ಆಗ್ಲಿಲ್ವೇ? ಒಂದು ಒಳ್ಳೆ ವಿಷಯ ಗೊತ್ತಾಯ್ತು ನಮ್ಗೆ. ಒಳ್ಳೆ ವಿಷಯನಾ? ಏನ್ ಮಮ್ಮಿ? ಅತ್ತೆ ಫ್ಯಾಕ್ಟ್ರಿಗೆ ಹೋಗೋ ಅಷ್ಟರಲ್ಲಿ ನಾನು ಅಲ್ಲಿಗೆ ಹೋಗಿರ್ಬೇಕು. ಇಲ್ಲಾಂದ್ರೆ ಅತ್ತೆಗೆ ಅನುಮಾನ ಬರುತ್ತೆ. ಇವ್ರು ಈಗಲೇ ಇಲ್ಲಿಂದ ಹೋಗೋ ಹಾಗೆ ಕಾಣಿಸ್ತಿಲ್ಲ. ಈಗೇನ್ ಮಾಡ್ಲಿ? ಆ ಕೃಷ್ಣ ತುಳಸಿ ಬೇರೆಯವ್ರ ಜೊತೆ ಸೇರ್ಕೊಂಡು ಆಲ್ಬಮ್ ಮಾಡಲ್ಲ ಅಂತ ಅವಳು ಕೊಲಿಗ್ ಹೇಳಿದ್ರು. ಈ ಪಾಯಿಂಟ್ನೇ ನಾವು ಅಡ್ಡ ಇಟ್ಕೊಂಡು ಈ ತೊಂದರೆಯಿಂದ ಪಾರಾಗಬಹುದು. ಏನ್ ಇವರು ಇನ್ನೂ ಇಲ್ಲೇ ಇದ್ದಾರೆ? ಅಲ್ಲಿ ಅತ್ತೆ ಫ್ಯಾಕ್ಟ್ರಿಗೆ ಹೋದ್ರೆ ನನ್ನ ಪರಿಸ್ಥಿತಿ ಏನಾಗತ್ತೋ? ಯಾಕೆ ಕೃಷ್ಣ ಹೀಗ್ ಮಾಡ್ತಿದ್ಯಾ? ಈಗ ನಿಶ್ಚಿಂತೆ ಆಯ್ತು ಮಮ್ಮಿ. ಇನ್ ಯಾವ ತೊಂದ್ರೆ ಇರಲ್ಲ ನಮ್ಗೆ. ಹೋಗೋಣ ಬನ್ನಿ. ಸರಿ. ಅಬ್ಬಾ, ಕಾಪಾಡ್ದೆ ಕೃಷ್ಣ. ಮೇಡಮ್, ಹಲೋ ಮೇಡಮ್. ಹಾಯ್. ಹಲೋ ಮೇಡಮ್. ಹಾಯ್. ನೀವು ಸಿಂಗರ್ ರೂಪಾರಾಣಿ ಅವರಲ್ವಾ? ಹೌದು. ನಾವೆಲ್ಲ ನಿಮ್ ಫ್ಯಾನ್ಸ್ ಮೇಡಮ್. ಥ್ಯಾಂಕ್ ಯು. ಹೌದು ಮೇಡಮ್, ನಿಮ್ಮ ಸಾಂಗ್ಸ್ ಅಂದರೆ ನಿಮ್ಮ ವಾಯ್ಸ್ ಅಂದರೆ ತುಂಬ ಇಷ್ಟ ಮೇಡಮ್. ಅಬ್ಬಾ, ಈಗ ನಾನು ಇಲ್ಲಿಂದ ಹೇಗಾದ್ರೂ ಹೋಗ್ಲೇಬೇಕು. ಕೃಷ್ಣ, ಅತ್ತೆಗಿಂತ ಮೊದಲು ನಾನೇ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಇಲ್ಲಾಂದ್ರೆ ಅತ್ತೆಗೆ ಅನುಮಾನ ಬರುತ್ತೆ.
ನನ್ನನ್ನ ನೀನೇ ಕಾಪಾಡಬೇಕು ಕೃಷ್ಣ. ನಮಸ್ಕಾರಮ್ಮ. ನಮಸ್ತೆ. ನಮಸ್ತೆ ಮೇಡಮ್, ನೀವೇನಿಲ್ಲಿ? ನಮಸ್ಕಾರ ಮೇಡಮ್. ನಮಸ್ತೆ. ನಮ್ ಸೊಸೆ ಶ್ಯಾಮ ಎಲ್ಲಿದ್ದಾಳೆ? ಶ್ಯಾಮ ಅವರು ಇಲ್ಲಿಲ್ಲ ಮೇಡಮ್. ಇಲ್ಲಿಲ್ವಾ? ಮತ್ತೆಲ್ಲಿದ್ದಾಳೆ? ಬಿ ಬ್ಲಾಕ್ ಅಲ್ಲಿ ಇರಬೇಕು ಮೇಡಮ್. ನೀವಿಲ್ಲಿ ಕೂತಿರಿ, ನಾನು ಹೋಗಿ ನೋಡ್ಕೊ ಬರ್ತೀನಿ. ಏನಪ್ಪಾ? ಬಿ ಬ್ಲಾಕ್ ಅಲ್ಲಿ ಶ್ಯಾಮ ಅವ್ರು ಇಲ್ಲ ಮೇಡಮ್. ಇಲ್ವಾ? ಇಲ್ಲ ಮೇಡಮ್. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ ಶ್ಯಾಮ? ಅವಳು ಎಲ್ಲಿದ್ದಾಳೆ ಅಂತ ನಾನೇ ಫೋನ್ ಮಾಡಿ ಕೇಳ್ತೀನಿ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಓಕೆ ಮೇಡಮ್. ಏನಿದು? ಫೋನ್ ಕೂಡ ಪಿಕ್ ಮಾಡ್ತಿಲ್ವಲ್ಲ? ನಮಸ್ತೆ ಸರ್. ಹಾ, ನಮಸ್ತೆ. ಇದೇನು ಅಖಿಲ್ ಬರ್ತಿದ್ದಾನೆ? ಮಮ್ಮಿ ಎಲ್ಲಿದ್ದಾರೆ? ಮಮ್ಮಿ, ಶ್ಯಾಮಂಗೆ ಟಿಫಿನ್ ಬಾಕ್ಸ್ ಕೊಟ್ರಾ? ಇಲ್ಲಪ್ಪ, ಶ್ಯಾಮ ಇಲ್ಲೆಲ್ಲೂ ಇಲ್ಲ. ಇಲ್ಲ ಅಂದ್ರೇನು ಮಮ್ಮಿ? ಬಿ ಬ್ಲಾಕ್ ಅಲ್ಲಿ ಇದ್ದಾಳ ಅಂತ ನೋಡ್ಕೊಂಬರ್ತೀನಿ ರೀ. ಸರ್, ಮೇಡಮ್ ಅವರು ಅಲ್ಲಿಲ್ಲ ಸರ್. ಈಗಷ್ಟೇ ಹೋಗಿ ಅಲ್ಲಿ ನೋಡ್ಕೊಂಬಂದೆ ಸರ್. ಹೌದಾ? ಹಾಗಾದ್ರೆ ಶ್ಯಾಮ ಎ ಬ್ಲಾಕ್ ಅಲ್ಲೇ ಎಲ್ಲೋ ಇರ್ತಾಳೆ ಅನ್ಸುತ್ತೆ. ನೀವು ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಶ್ಯಾಮ ಎಲ್ಲಿದ್ದಾಳೆ ಅಂತ ನಾನು ನೋಡ್ತೀನಿ. ಓಕೆ ಸರ್. ಶ್ಯಾಮ, ಬೇಗ ಬಂದ್ಬಿಡು. ಕಮಾನ್ ಕಮಾನ್. ಮಮ್ಮಿ, ನೀವು ಕೂತ್ಕೊಳ್ಳಿ ಮಮ್ಮಿ. ಶ್ಯಾಮ, ಪ್ಲೀಸ್ ಬೇಗ ಬಾ. ಕಂದ, ಏನಪ್ಪ ಅಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನಾ? ನಾನಾ? ಅದೇನಿಲ್ಲ ಮಮ್ಮಿ, ಶ್ಯಾಮ ಎಲ್ಲಿದ್ದಾಳೆ ಅಂತ ನೋಡ್ತಾ ಇದ್ದೆ ಅಷ್ಟೇ. ಅಲ್ಲಪ್ಪ ಅಖಿಲ್, ನೀನೇನು ಹೀಗೆ ಬಂದ್ಬಿಟ್ಟೆ ಸಡನ್ ಆಗಿ? ಆಫೀಸಲ್ಲಿ ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ಯಲ್ಲ? ಮಮ್ಮಿ, ಮರ್ತೇ ಬಿಟ್ಟಿದ್ದೆ. ನೀವು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೇನೆ ನಿಮಗೆ ಟ್ಯಾಬ್ಲೆಟ್ ತಗೊಂಡು ಬಂದ್ಬಿಟ್ಟೆ. ಟ್ಯಾಬ್ಲೆಟ್ ಕೊಡೋಕ್ಕೆ ನೀನು ನಿನ್ನ ಕೆಲಸನ ಬಿಟ್ಟು ಇಷ್ಟು ದೂರ ಬರಬೇಕಾ ಅಖಿಲ್? ಮನೆಗೆ ಹೋಗಿ ತಗೊಳ್ತಿದ್ನಲ್ಲ. ಪರವಾಗಿಲ್ಲ ಮಮ್ಮಿ, ಮೊದಲು ನೀವು ಟ್ಯಾಬ್ಲೆಟ್ ತಗೊಳ್ಳಿ, ನನಗೂ ಟೆನ್ಷನ್ ಇರೋದಿಲ್ಲ ಅವಾಗ. ತಗೊಳ್ಳಿ ವಾಟರ್. ಹಾಂ, ತಗೊಳ್ಳಿ ಮಮ್ಮಿ.
ಅಖಿಲ್ ಹಾ ಅದ್ ಸರಿ, ಶ್ಯಾಮ ಎಲ್ಲಿಗೆ ಹೋಗಿರ್ತಾಳೆ? ಎಲ್ಲಿಗೆ ಹೋಗ್ತಾಳೆ ಮಮ್ಮಿ? ಶ್ಯಾಮ ಎಲ್ಲಿಗೂ ಹೋಗಿರಲ್ಲ, ಇಲ್ಲೇ ಇದ್ದಾಳೆ ಅನ್ಸತ್ತೆ. ಇಲ್ಲೇ ಇದ್ರೆ ಕಾಣಿಸ್ಬೇಕಲ್ವಾ? ಕಾಣ್ತಾ ಇಲ್ಲ ಅಂದ್ರೆ ಖಂಡಿತ ಅವಳು ಫ್ಯಾಕ್ಟ್ರಿನಲ್ಲಿ ಇಲ್ಲ ಅಂತ ತಾನೇ ಅರ್ಥ. ಹೊರಗಡೆ ಎಲ್ಲಾದ್ರೂ ಅವಳು ಹೋಗಿರ್ಬಹುದು ಅಂತೀಯಾ? ಹೊರಗಡೆ ಯಾಕೆ ಹೋಗ್ತಾಳೆ ಮಮ್ಮಿ? ಹೋಗಲ್ಲ. ಶ್ಯಾಮ ನಮ್ಮ ಫ್ಯಾಕ್ಟ್ರಿ ದಾಟಿ ಎಲ್ಲಿಗೂ ಹೋಗಲ್ಲ. ಆ ಕಡೆ ಇದ್ದಾಳೇನೋ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನೀವಿಲ್ಲೇ ರೀ ಮಮ್ಮಿ. ಕಂದ ಅಖಿಲ್, ನಾನ್ ಕೂಡ ಬರ್ತೀನಪ್ಪ. ಅಯ್ಯೋ, ನೀವ್ಯಾಕೆ ಮಮ್ಮಿ? ನೀವಿಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನಾನು ಬರ್ತೀನಿ ಕಂದ, ನಡಿ. ನೋಡಮ್ಮ ಮೇಡಮ್, ನಮ್ ಶ್ಯಾಮ ಎಲ್ಲಾದ್ರೂ ಕಾಣಿಸದ್ಲಾ? ಇಲ್ಲ ಮೇಡಮ್. ಏನಪ್ಪಾ ಮೇಡಮ್, ನಮ್ ಶ್ಯಾಮನ್ ನೋಡಿದ್ಯಾ? ಇಲ್ಲ ಮೇಡಮ್, ನಾನು ನೋಡ್ಲಿಲ್ಲ. ಯಪ್ಪ, ಶ್ಯಾಮ ಬಂದಿದ್ದಾಳೆ, ಥ್ಯಾಂಕ್ ಗಾಡ್. ಮಮ್ಮಿ, ಅಲ್ಲಿ ನೋಡಿ, ಅಲ್ಲಿದ್ದಾಳೆ ಶ್ಯಾಮ. ಬಾ. ಈಗ ನಿಮ್ಗೆಲ್ಲ ಅರ್ಥ ಆಯ್ತಲ್ಲ? ಅಮ್ಮ ಶ್ಯಾಮ, ಅತ್ತೆ, ನೀವೇನು ಫ್ಯಾಕ್ಟ್ರಿಗೆ ಬಂದಿದ್ದೀರಾ? ನೀನೇನು ತಿಂದೆ ಬಂದ್ಬಿಟ್ಟಿಯಲ್ಲಮ್ಮ, ಅದಕ್ಕೆ ನನ್ ಕೈಯಾರೆ ನಾನೇ ತಿಂಡಿ ಮಾಡಿ ನಿನಗ್ ತಗೊಂಡ್ ಬಂದಿದ್ದೀನಿ. ಅಯ್ಯಯ್ಯೋ, ನಿಮ್ಗ್ಯಾಕತ್ತೆ ಶ್ರಮ? ಇದು ಶ್ರಮ ಅಲ್ಲಮ್ಮ, ಪ್ರೀತಿ. ಬಾ ತಿನ್ನುವಂತೆ. ಬಾ ಬಾ ಕಂದ. ಬಾ, ನಾನ್ ತಿನ್ನಿಸ್ತೀನಿ, ಕೂತ್ಕೋ ಕೂತ್ಕೋ. ಅಯ್ಯಯ್ಯೋ ಅತ್ತೆ, ನಾನ್ ತಿಂತೀನಿ ಅತ್ತೆ. ಅದೆಲ್ಲ ಆಗೋದಿಲ್ಲ, ಇವತ್ತು ನನ್ನ ಕೈಲಿ ನಾನೇ ತಿನ್ನಿಸ್ತೀನಿ. ಕೂತ್ಕೋ ಕೂತ್ಕೋ. ಚೆನ್ನಾಗಿದ್ಯಾ? ಇಷ್ಟು ಪ್ರೀತಿ ತೋರಿಸೋ ಅತ್ತೆ ಹತ್ರ ನಿಜ ಮುಚ್ಚಿಡ್ತಿದ್ದೀನಿ. ಅತ್ತೆಗೆ ನಿಜ ಹೇಳೋ ದಿನ ಯಾವತ್ ಬರುತ್ತೋ? ಮಮ್ಮಿ, ಟಿಫನ್ ನಿಮ್ ಸೊಸೆಗೆ ಮಾತ್ರನಾ? ನಮಗೂ ಏನಾದರೂ ಇದೆಯಾ? ಮರ್ತೇ ಬಿಟ್ಟೆ ಕಂದ. ಬಾ ತಗೋ. ಚೆನ್ನಾಗಿದ್ಯಾ? ಕೃಷ್ಣ,
ನಿನ್ ದಯೆಯಿಂದ ಸಂಪಾದನೆ ಮಾಡಿರೋ ಈ ದುಡ್ಡು ನಿನ್ ಪಾದದ ಹತ್ರ ಇಡ್ತಾ ಇದ್ದೀನಿ.